ರೀ ಇಲ್ಲೋ ನಮ್ಮ ಚಾಚಾ ಅದಾರ ನಟ್ಟು ನಡವತ್ತಲ್ಲ ನಮ್ಮ ಚಾಚಾ ಫೋಟೋ ಹಾಕ್ಯಾರ ಮಸ್ತ್ ಬಂದತ್ ನೋಡ. ಈಗ ನೋಡ್ರಿ ಟೈಮ್ 3:30 ಆಗೈತ್ರಿ. ನಾವೆಲ್ಲರೂ ಈಗ ಮನೆಗೆ ಬಂದಿವ್ರಿ. ಯಾಕಂದ್ರೆ ಇನ್ನು ಅಲ್ಲಿ ಗಂಧ ಬರೋದು ಲೇಟ್ ಆಕತ್ತ ಅಂತೇಳಿ ಇಲ್ಲಿ ನಮ್ಮಮ್ಮ ಎಲ್ಲರಿಗೂ ಚಾ ಮಾಡ್ಯಾವ ನೋಡ್ರಿ. ನಮ್ಗೆ ಹಾಕಿ ಬಂದವ್ರಿಗೆ ಅಷ್ಟ್ರಿಗನ ಥಂಡಿ ಹತ್ತಿರ್ತತ್ ಅಂತೇಳಿ ಇಲ್ಲೇ ಬಂದಿವ್ರಿ ನಾವು ಅಷ್ಟ್ರು. ಆತಮ್ಮೇಮ್ಮ ಚಾ ಚಲೋ ಆತ್ ಬಿಡ್ಬೇವ. ಥಂಡಿ ನಮಗಂತ್ರ ಥಂಡೆ ಹತ್ತೈತವ ಇವ. ಈಗ ನೋಡ್ರಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಚಾ ಕುಡ್ದು ರೆಸ್ಟ್ ಮಾಡಿ ಅಂದ್ರೆ ರೆಸ್ಟ್ ಅಂದ್ರೆ ಚಾ ಕುಡಿ ಮಾಡ ರೆಸ್ಟ್ ಆಯ್ತು ರೀ. ಈಗ ನೋಡ್ರಿ ಇಲ್ಲಿ ಇನ್ನೂ ದೇವ್ರು ಇಲ್ಲೇ ಅದಾವ್ರಿ. ಅದೇ ಈಗ ನಾವು ಇದಕ್ಕಿಂತ ಮುಂಚೆ ಹೋಗಿ ಅಲ್ಲಿ ನಿಂದಿರ್ಬೇಕ್ರಿ. ಇಲ್ಲಿ ತಂದ್ರೆ ಅಲ್ಲೆಲ್ಲ ನಮ್ಮ ನಿಂದ್ರ ಜಾಗರಲ್ಲ ಅಷ್ಟು ಮಂದಿ ಬಂದಿರ್ತಾರೆ. ಇಲ್ಲಿ ನೋಡ್ರಿ ಇಲ್ಲೆಲ್ಲ ತಡ ಹೆಂಗೆ ಮುಕ್ಕೋತಾರ. ಗೋಡ ನೋಡ್ರಿ ಗೋಡ ಮುಂದೆ ಹೋಗೈತೇನ್ರಿ. ಇಲ್ಲೆಲ್ಲ ಮುಕ್ಕೊಂತಾರೆ ತಡಾಯ. ಈಗ ನೋಡ್ರಿ ಟೈಮ್ 4:30 ಆಗೈತಿ. 4:30ಗೆ ಇಷ್ಟು ಮಂದಿ ಯಾಕೆ ಕಾಯಕತ್ತಾರ, ಏನು ನೋಡಕ್ಕೆ ಕಾಯಕತ್ತಾರಪ್ಪ ಅಂತ ಹೇಳಿದ್ರೆ ಇಲ್ಲ ಐತಲ್ರಿ ಈಗ ನೀರಲ್ಲಿ ದೀಪ ಹಚ್ತಾರೆ. ಆ ಒಂದು ದೃಶ್ಯ ನೋಡಾಕೈತಲ್ರಿ ಇಷ್ಟು ಮಂದಿ ಈಗ ಕಾಯಕತ್ತಾರ ನೋಡ್ರಿ.
ಸುಮ್ಮನೆ ಇನ್ನೇನು ಎಲ್ಲ ಕಾರ್ಯಕ್ರಮ ಮುಗೀತೆ. ಅವರು ಗಾಡಿ ಮ್ಯಾಗ ಎಲ್ಲ ಲೋಡ್ ಮಾಡಿದ್ರೆ. ಯಾವ್ರಿ ಅಣ್ಣ ಯಾವ್ರಿ ಯಾವ್ದ್ರಿ ಕಂಪ್ಲಿ. ಮೊನ್ನೆ ಸೀರೆ ಮಸ್ತ್ ಕಾಣತೈತೆ ನೋಡಿ. ಈ ಕಡೆ ಹೊಳ್ಳೆ ಮಸ್ತ್ ಕಾಣತೈತೆ ನೋಡಿ. ಕಲರ ಸೂಪರ್ ಕಾಣತೈತೆ ಅದ್ರದ್ದು. ಇವಾಗ ನೋಡ್ರಿಪ್ಪ ನಾವಂತ್ರ ಈಗ ದರ್ಗಾಕ್ಕೆ ಹೋಗಕ್ಕೆ ಎಲ್ಲರೂ ರೆಡಿ ಆದ್ರಿ. ನೋಡ್ರಿ ನಾನು ನಿನ್ನೆ ರಾತ್ರಿ ಉಟ್ಕೊಂಡಿದ್ದಿಲ್ಲ ರೀ. ಇನ್ನೊಂದು ದರ ಹಾಕಿ ಬೇರೆದು ಅಂದ್ರೆ ಕಾರ್ತಿಗೆ ಅಮ್ಮ ಕೊಟ್ಟಿದ್ರಂತ ಅದನ್ನು ಉಟ್ಕೊಂಡಿದ್ದೆ ನಾನು ಅಲ್ಲಿ ಸನಿ ತುಂಬ್ಕೊಂಡ್ರೆ ಅದನ್ನ ಉಟ್ಕೊಂಡಿದ್ದೆ ನಾನು. ಮತ್ತು ಈಗ ಬಂದಮೇಲೆ ಈಗ ಸಕ್ಕರೆ ಹೊಸ್ಕೊಂಬರಕ್ಕೆ ಹೊಂಟಿವಲ್ರಿ. ಹಾಗಾಗಿ ಇದನ್ನ ಉಟ್ಕೊಂಡು ಈಗ ರೆಡಿ ಆಗಿವ್ರಿ. ಸೊ ಹುಡುಗನಿಗೆ ಹೋಗನ್ರಿ ಇವಾಗ. ಇಲ್ಲಿ ನೋಡ್ರಿ ನಮ್ಮ ಆರಿಪ ರೆಡಿ ಅದಾರೆ. ಇವ ನಮ್ಮ ತಮ್ಮನ ಮಗ ರೀ. ನೀವೆಲ್ಲರೂ ನೋಡಿರ್ಬೋದ್ರಿ ಇವಂಗ. ಆರಿಪ ರೆಡಿ ಬಾ. ಹಾಂ ತಮ್ಮನ್ನ ನೀ ರೆಡಿ ಅದೇ ಸಾಕು ಬಿಡ. ಇವ ಬಿಸ್ಲಾಗ ಎಲ್ಲಿ ಹಾಕೊಂತೀವಿ. ಹಾಂ ಆರಿಪನ್ ಕರ್ಕ ಎಲ್ಲಿ ಹೊಂಟಿವ ರೆಡಿ ಆದ್ರೆ ಮಾಮನ ರೆಡಿ ಆಗಿ ಕುಂತಾನಲ್ಲಿ. ಮಾಮಿ ಹೋಗ್ಬೇಕು ರೆಡಿ ಆಗ್ಬೇಕು ಅಷ್ಟ. ಈಗ ನಮ್ಮ ಚಾಚಾರ ರೆಡಿ ಆಗಿ ಕುಂತಾರೆ. ಹುಡುಗರೆಲ್ಲ ರೆಡಿ ಆಗ್ಯಾವ. ಏ ತಸ್ಮಿಯ ಯಾಕ ಯಾಕ ರೆಡಿ ಆದ್ರೇನ್ವ ಇವ್ರಪ್ಪ ಕುಂತಾನ ಹೋದಿಲ್ಲ. ಏನು ದರ್ಗಾಕ್ಕೆ ಹೋಗಿಲ್ಲ ಒಟ್ಟ. ಅಯ್ಯ ನಮ್ಮ ಚಾಚಾ ಬಂದ್ರಿ ಸಕ್ಕರೆ ತೊಗೊಂಡ. ಅಂದ್ರೆ ಅವ್ರ ಮೊಮ್ಮಕ್ಳಿಗೆ ಬೇಡ್ಕೊಂಡ್ರಂದ್ರೆ ಅವ್ರು ತೂಕ ಸಕ್ಕರೆ ಕೊಡ್ತೇವೆ ಅಂತ ಹೇಳಿ ಈಗ ಸಕ್ಕರೆ ತೊಗೊಂಡಾರ್ರಿ. ಹೋಗನ್ರಿ ನಮ್ಮ ಮಾಮಿನ ರೆಡಿಗಳೀಗ. ಮಾಮಿ ಬರ್ರಿ. ಈಕೆ ನೋಡ್ರಿ ನಮ್ಮ ಮಾಮಿಯರ್ ತಂಗಿರಿ ಈಕೆ. ಬರ್ರಿ ಆಕೆ ಇಷ್ಟ ತಗೊಂಡ್ಬಿಟ್ಟು ಈಗ ಹೋಗ ಮುಂದೆ ಬೆಲ್ಟ್ ಹಾಕಂಡ್ ನಿಂತಾಳ ಆಕೆ. ಬಾರಮ್ಮ ಈಗ ಯಾಕಾಗತ್ತಾಳ ಮಾಮಿ. ಗನಿ ಬಂದ ಕರ್ಯಾಕ ರೆಡಿಯಾಗಿ. ಗನಿನ ದರ್ಗಾಕ್ ಹೊಂಟಾಗಿಲ್ಲ ತಂದ್ರೆ ಮಸೂದಿ ಹೊಂಟಂದ್ರೆ ಡಿಫ್ರೆಂಟ್ ಆಗ್ಬಿಡ್ತಾನ ಬಿಡ ಗನಿ. ಹೌದಿಲ್ಲ ಗನಿ? ಹಜರತ್ ಆಗ್ಬಿಡ್ತೇನ ಚೋಟ ಹಜರತ್. ನಮ್ಮ ನವಾಜ್ ನೋಡು ಚೋಟ ಹಜರತ್ನ ಆಗೇನಿ ಇವತ್ತು. ಬರ್ರಿ ಹೋಗನ. ಈಗ ಎಲ್ಲರೂ ಬಂದರೆ ಈಗ ವೇಟಿಂಗ್ ಫಾರ್ ಶಬ್ಬು ಆಮ್ಯಾಗ ನಿಮ್ಮ ಮಮತಾಜ್ ಬಂದನ. ನೋಡ್ರಿ ಹೋಗೋಣ ಈಗ. ಏ ನಿನಗೆ ಯಾಕೆ ಬರ್ತೀವಿ ಶಬ್ಬು ನೀನು? ಹಾಂ
आओ सादिक है ಹಸ್ಮುಖ್ ಶಾದಿಕ್. ಈಗ ನೋಡ್ರಿ ನಾವೆಲ್ಲರೂ ಕೂಡಿ ದರ್ಗಾಕ್ ಹೊಂಟಿವ್ರಿ. ಬಿಸಿಲು ಅಂತ ಸಿಕ್ಕಾಪಟ್ಟೆ ಐತ್ರಿ. ಬಿಸಿಲು ಹತ್ತದ್ರಾಗ ಹೋಗ್ಬೇಕಂತ ಹೇಳಿದ್ರೆ ಎಲ್ಲ ಜಾಗ ಮಾಡಿ ಎಲ್ಲ ರೆಡಿ ಮಾಡೋದ್ರೆ ಆಗೋದಿಲ್ಲ ರೀ. ಈಗ ನೋಡ್ರಿ ಆದ್ರಿ ಟೈಮ್ ಇವಾಗ 10 ಗಂಟೆ ಆಗೈತ್ರಿ. ಎಲ್ಲರೂ ಹೊಂಟೇವಿ ನೋಡ್ರಿ ನಾವು. ನೋಡ್ರಿ ಎಷ್ಟು ಗದ್ದಲ ಐತ್ರಿ. ನೋಡ್ರಿ ಇಲ್ಲೆಲ್ಲ ತವ, ಆಮೇಲೆ ಪಡ್ಡಿನ ಹಂಚು, ಬಾಳ್ಗಿ, ಚುಚ್ಚುಗ, ಇಳಿಗೆ ಎಲ್ಲಾನು ಐತೆ ನೋಡ್ರಿ. ಇವತ್ತು ಉರ್ಸ ನೀನು ಗಂಧ ಆಗೈತ್ರಿ. ಅದಕ್ಕೆ ಎಲ್ಲ ಅಂಗಡಿ ಓಪನ್ ಮಾಡ್ಯಾರ ಇವತ್ತು. ನೀನು ಅಂಗಡಿ ಓಪನ್ ಮಾಡಿದ್ದಿಲ್ಲ. ಉರ್ಸ್ನಾಗ ಕಾಯಿಪಲ್ಯನ ಮಾರಕತ್ತಾರ. ಈಗ ಎಲ್ಲ ಕಡೆ ಹಸ್ತಾರ ನೋಡ್ರಿ ಅಂಗಡಿ, ಒಬ್ಬೊಬ್ರ ಬರ್ರಿ. ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಎಂಟರೆನ್ಸಿ ಮಸ್ತ್ ಮಾಡ್ಯಾರ. ರಸ್ತದ ಮೇಲೆ ಹೂ ಹಿಡ್ಕೊಂಡು ನಿಂತಾರ್ರಿ. ಗದ್ಲ ಅಂದ್ರೆ ಗದ್ಲ, ಫುಲ್ ಗದ್ಲ ಐತ್ರಿಪ್ಪ. ನೋಡ್ರಿ ಈಗ ನಾವು ದರ್ಗಾಕ್ಕೆ ಬಂದೀವಿ ರೀ. ದರ್ಗಾಕ್ಕೆ ಬಂದಾಗ ಇಲ್ಲಿ ಸಕ್ರೆ ಪಾತಿ ಅದು ಮಾಡಿಸ್ಕೋಬೇಕು ರೀ. ಆಮ್ಯಾಗ ಮನೆಗೆ ಹೋದ್ಮ್ಯಾಗ ಮತ್ತೆ ಏನೇನು ಕಾರ್ಯಕ್ರಮ ಅದ ಗೊತ್ತಿಲ್ಲ. ಫಸ್ಟ್ ಮಾತ್ರ ಸಕ್ರೆ ಪಾತಿ ಆಗ್ಬೇಕು ರೀ. ಈಗ ಓ ಸಾದಿಕ ನೋಡ್ರಿ ಖಾದರ್ ಏನು ತೊಂಬಂದ ಏನೋ ಗೊತ್ತಿಲ್ಲ. ಒಟ್ಟು ಚೀಲ ತೊಂಬಂದಾನೆ. ಏನೋ ಹೂ ಅದಾವು, ಸಕ್ರೆ ಅದಾವು ಗೊತ್ತಿಲ್ಲ. ಅದ್ರಾಗ ಸಕ್ರೆ ಇರ್ಬೋದು ರೀ ಅನ್ಸಿದ ಮಟ್ಟಿಗೆ. ಸಕ್ರೆ ಏನ್ರಿ ಅದೇ? ಹೌದು ರೀ. ಅಂದ್ರೆ ಆರಿಪುನ್ ತುಕ್ಕದ ಸಕ್ರೆನಾ ಅದೇ? ಹಾಂ ಹೌದಣ್ಣ. ಈಗ ಒಂದು 4 ದಿನ ದರ್ಗಾಳಗೆ ನೋಡ್ರಿ ಫುಲ್ ಗದ್ದಲ ಊರಿನ ಮಂದಿ, ಆಮ್ಯಾಗ ಬೇರೆ ಊರಿನ ಮಂದಿ ಬಂದೈತಲ್ರಿ. ಇಲ್ಲಿ ಸಕ್ರೆ ಅದು ಉಗಿಸ್ಕೊಂತಾರೆ. ಈಗ ಇವ್ರದ್ದು ಇನ್ನೂ ಆಗೈತಿ ಇಲ್ಲೋ ಗೊತ್ತಿಲ್ರಿಪ್ಪ. ಸುಮ್ಮನೆ ಆತಿಲ್ಲ, ಸುಮ್ಮನೆ ಆತಿಲ್ಲ ಇದೆ ಮತ್ತೆ. ಹೌದಾ? ಹಾಂ, ಇವತ್ತೇನು ಹೊಡ್ಕೊಂಬರ್ರಿ ಸಕ್ರೆ ತಿನ್ನೋದೇನೆ? ಏನು ಪ್ಯಾಕೆಟ್ ಒಳಗಿದೆ? ಹಾಂ, ತಬ್ರೂಕೆ? ಹೌದಾ? ಹೂವು ಮತ್ತೆ ತಬ್ರೂಕ್ ಬಂದೈತೇನ ಸಕ್ರೆ? ಆಲ್ ರೈಟ್. ನೋಡ್ರಿ ಈಗ ದೇವ್ರ ಹೋಗ್ಬರೋ ಕಾರ್ಯಕ್ರಮ ಅಂತ ಮುಗಿದ್ರಿ. ನೆಕ್ಸ್ಟ್ ಏನ್ರಿಪ್ಪ ಅಂತಂದ್ರೆ ಎಲ್ಲೆಲ್ಲಿ ಯಾವ ಅಂಗಡಿ ಹಾಕ್ಯಾರ, ಯಾವ್ಯಾವ ಅಂಗಡಿ ಬಿಟ್ಟಾರ ಅನ್ನೋದು ನೋಡೋದು, ಮತ್ತೆ ಶಾಪಿಂಗ್ ಮಾಡೋದು. ಊಟ ಮಾಡೋದು ಅಂದ್ರೆ ಸ್ಪೆಷಲ್ ಏನಾಗುತ್ತೆ? ಇವತ್ತೇನ್ರಿಪ್ಪ ಅಂದ್ರೆ ಉರುಸೈತ್ರಿ. ನಿನ್ನೆ ಸಂದೇಳ ಆಯ್ತು, ಇವತ್ತು ಉರುಸು ಆಕೈತಿ. ಸೊ ಇವತ್ತಂತೂ ದರ್ಗಾದೊಳಗೆ ಸಿಕ್ಕಾಪಟ್ಟಿ ಗದ್ದಲಾಕೈತಿ. ನಾಳೆ ಅಥವಾ ಇವತ್ತು ಸಂಜೆ ಮುಂದೆ ನಾವು ಶಾಪಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ರೀ. ರೊಕ್ಕಾಗ್ಮಟ ಅದಲ್ಲ, ಜೇರ್ನ ರೊಕ್ಕಾಗ್ಮಟ ಶಾಪಿಂಗ್ ಮಾಡಿದ್ದೆ. ನೋಡ್ರಿ ಹೆಂಗೈತಿ ಹೂವಿನ ಹಡಗಲಿ ಮಾರ್ಕೆಟ್. ಈ ಊರು ನನಗೆ ಭಾಳ ಇಷ್ಟ ಆಕೈತಿ ರೀ. ಯಾಕಂತ ಹೇಳಿದ್ರೆ ಇದು ಸಿಟಿ ಅಲ್ಲ, ಬಟ್ ಸಿಟಿಗಿಂತ ಏನು ಕಡಿಮೆ ಇಲ್ಲ. ನಿಮಗೇನು ಬೇಕು ಎಲ್ಲ ಸಿಗ್ತಾವೆ ನೋಡ್ರಿ ಇಲ್ಲಿ. ನೋಡ್ರಿ ಹೂವಿನ ಹಡಗಲಿ ಇನ್ನೊಂದು ಸ್ಪೆಷಲ್ ಏನ್ರಿಪ್ಪ ಅಂತ ಹೇಳಿದ್ರೆ, ನಮ್ಮ ಹುಬ್ಬಳ್ಳಿ ಒಳಗೆ ಬರೀ 1 ಪಟ್ಟು ಬಿಸಿಲಿದ್ರೆ ಇಲ್ಲಿ 4 ಪಟ್ಟು ಬಿಸಿಲು ಆಕೈತಿ ರೀ. ಹೌದನಲ್ಲ? ಕರೆಕ್ಟನಲ್ಲ? ಯಾಕ್ರಿಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಲ್ಲಿನ ಗುಡ್ಡ ಭಾಳ ಅದಾವ ಇಲ್ಲಿ.
ಬಿಸಿಲಿರಲ್ಲ. ಆಮೇಲೆ ಹೊಸಪೇಟೆ ಸಮೀಪ ಐತ್ರಿ. ಹೊಸಪೇಟೆ ಅಂದ್ರೆ ಸುತ್ತಮುತ್ತಲೆಲ್ಲ ಗುಡ್ಡ. ಹ್ಞೂ ಆಮೇಲೆ ಇಲ್ಲಿ ಹೊಳಿ ಎಲ್ಲ ಸಮೀಪ ಅದಾವ. ಹೊಳಿ ಇದ್ದೆಲ್ಲ ಜಳ ಭಾಳ ರೀ. ಹೊಳಿ ಕಾವು ಹಾಕತ್ರಲ್ರಿ, ಹಂಗಾಗಿ ಇದೇನ್ರಿ ಜಳ ಜಗ್ಗಿರಿ ಇಲ್ಲಿ. ನೋಡ್ರಿ ಈಗ ಬಿಸಲಾಗಂತೂ ಜೋರಿಗೆ ಹೋಗಿ ಬಂದ್ವಿ. ಈಗ ಪಟ ಮನೆಗೆ ಹೋಗೋದು. ಬಂದು ನೋಡ್ರಿ ಫೈನಲಿ ಮನೆಗೆ. ಈಗ ನೋಡ್ರಿ ನಾನು ದರ್ಗಾಕ್ಕೆ ಹೋಗಿ ಬಂದಿವ್ರಿ. ಎಲ್ಲರೂ ದರ್ಗಾಕ್ಕೆ ಹೋಗಿ ಬಂದು ಎಲ್ಲರಿಗೂ ಅವಲಕ್ಕಿ ಮಾಡಿಕೊಟ್ಟಿದ್ದೀರಿ. ಯಾಕಂದ್ರೆ ಅಡುಗೆ ಮಾಡೋ ಮಟ್ಟ ಲೇಟ್ ಆಕತಿ. ಹುಡುಗರು ತಡ್ಕೊಳಂಗಿಲ್ಲ ಅಂತೇಳಿ ಈಗ ಎಲ್ಲರೂ ಅವಲಕ್ಕಿ ತಿಂದಿರಿ. ಆಮೇಲೆ ಶರ್ಬತ್ ಮಾಡುತ್ತೆ. ಈಗ ಮಸಾಲೆನ ಎಲ್ಲ ರೆಡಿ ಮಾಡಿದ್ರು ನಮ್ಮ ಮಾಮಿಯವರು ಅವರೆಲ್ಲರೂ ಕೂಡಿ. ಈ ಸಾದರೆಲ್ಲ ಮಸಾಲೆ ಹಾಕಿದ್ದಾರೆ. ಇನ್ನೇನು ಟಮಾಟೆ ಹಣ್ಣು ಇತ್ತು ನಮ್ಗೆ ಹಾಕೋದು. ಕರೆಂಟ್ ಹೋಗ್ಬಿಡ್ತದಲ್ಲ, ಬರಲಿ. ಈಗ ಒಂದು ಸೈಡ್ ಚಿಕನ್ ಇಟ್ಟೇನ್ರಿ, ಒಂದು ಸೈಡ್ ಮಟನ್ ಇಟ್ಟೇನ್ರಿ ಕುದಿಯಾಕ. ಕುದಿಲ್ರಿ ಇವು ನೋಡ್ರಿಪ್ಪ. ಇವಾಗಂತ್ರ ನಾವು ಅಲ್ಲಿ ದರ್ಗಾಕ್ಕೆ ಹೋಗಿ ಬಂದ ತಕ್ಷಣ ಎಲ್ಲರೂ ಮಸಾಲೆ ಎಲ್ಲ ರೆಡಿ ಮಾಡಿಕೊಟ್ರಿ. ನಾನು ಪಟ ಅಂತೇಳಿ ಎಲ್ಲ ಅಡುಗೆ ಮಾಡಿಬಿಟ್ಟೆ. ಚಿಕನ್ ಪಲ್ಯ, ಒಗ್ಗರಣೆ, ಅನ್ನ, ಆಮೇಲೆ ಮಟನ್ ಪಲ್ಯ ಅದನ್ನು ಮಾಡಿದ್ದಾರೆ. ಮಾದಲಿ ಅಂತೂ ಮಾಡಿದ್ದೈತ್ರಿ. ಇವತ್ತೇನಾರು ಚಪಾತಿ ರೊಟ್ಟಿ ಗಿಟ್ಟಿ ಏನು ಮಾಡಂಗಿಲ್ಲ ರೀ. ಇಲ್ಲೆಲ್ಲ ರೊಟ್ಟಿ ಒಂದು 8 ದಿನ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ರೀ. ಯಾಕಂದ್ರೆ ಅದನ್ನು ಮಾಡ್ತಾರೆ ನೋಡ್ರಿ. ಹಾಗಾಗಿ ಈಗ ಎಲ್ಲ ಅಡುಗೆ ಆಗೈತಿ. ಎಲ್ಲರಿಗೂ ಕರ್ದೀಗ ಊಟ ಕೊಡೋಣ್ರಿ. ಟೈಮ್ ಆಗಲಿ 2 ಗಂಟೆ ಆತ್ರಿ. ಅದು ಸ್ವಲ್ಪ ಎಲ್ಲರಿಗೂ ಅವಲಕ್ಕಿ ಹಚ್ಚಿಕೊಟ್ಟೆ ಅಂತೇಳಿ ಎಲ್ಲರೂ ಇಲ್ಲಿ ಮಠ ತಡ್ದಾರ್ರಿ. ಈಗೇನು ನೋಡ್ರಿಲ್ಲ ಅನ್ನ ಅಂತ್ರಿ ಈಗ ಅಳಿಬಿಟ್ಟಿನ ಅದು ಹಳ್ಳೆ ಬಿಡ್ತ್ರಿ. ಎಲ್ಲರಿಗೂ ಕರ್ದೀಗ ಊಟ ಕೊಡೋಣ್ರಿ. ನೋಡ್ರಿ ಚಿಕನ್ ಪಲ್ಯ ಅಂತ ಮಸ್ತ್ ರೆಡಿ ಆಗೈತ್ರಿ. ದೊಡ್ಡ ಡಬ್ರಿಗೆ ನಾವು ಮಾಡ್ಬಿಟ್ಟೇನ್ರಿ ಎಲ್ಲ. ಆಮೇಲೆ ನೋಡ್ರಿ ಒಗ್ಗರಣೆ ಅನ್ನ ಅದು ಇನ್ನೂ ಸ್ವಲ್ಪ ನೀರು ಐತ್ರಿ ಅಳಿಬಿಟ್ಟಿನಿ. ಇನ್ನೊಂದು 5 ನಿಮಿಷ ಬಿಟ್ಟು ಗ್ಯಾಸ್ ಬಂದ್ ಮಾಡ್ತೀನಿ ರೀ. ಆಮೇಲೆ ಇಲ್ಲಿ ಮಟನ್ ಪಲ್ಯ ಎಲ್ಲ ರೆಡಿ ಆಗೈತ್ರಿ ಅಡಿಗೆ. ಈಗ ಊಟ ಮಾಡೋದು ಒಂದ ಬಾಕಿ ರೀ. ನೋಡ್ರಿ ಅಡಿಗೆಲ್ಲ ಆತ್ರಿಪ್ಪ. ಈಗ ಎಲ್ಲರೂ ಊಟ ಕೊಟ್ಟೈತಿ. ಊಟ ಮಾಡಾಕತ್ತಾರೆ. ಇಲ್ಲಿ ನಮ್ಮ ತಮ್ಮ, ಇಲ್ಲಿ ನಮ್ಮ ದೊಡ್ಡಪ್ಪ, ಆಮೇಲೆ ನಮ್ಮ ಮೇರಿ, ಸೋನು ಎಲ್ಲರೂ ಊಟ ಮಾಡಾಕತ್ತಾರ. ಹೆಂಗಾಗೈತ್ರಿ ಅಡಿಗೆ? ಚಲೋ ಆಗೈತೆ? ಚಲೋ ಆಗೈತೆ.